ಬಿಗ್ ಬಾಸ್ ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ದಿನದಿಂದ ದಿನಕ್ಕೆ ತನ್ನ ಕುತೂಹಲವನ್ನ ಹೆಚ್ಚಿಸಿಕೊಳ್ತಾ ಇದೆ. ಬಿಗ್ ಬಾಸ್ ಸೀಸನ್ 8 ಮುಗಿಯೋದಕ್ಕೆ ಕೆಲವು ದಿನಗಳು ಬಾಕಿ ಇದ್ದು ಎಲಿಮಿನೇಷನ್ ಪ್ರಕ್ರಿಯೆಯೂ ಕೂಡ ಚುರುಕುಗೊಳ್ತಾ ಇದೆ. ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾದ ನಂತರ ಎಲಿಮಿನೇಟ್ ಆಗಿದ್ದು ಒಬ್ಬರು ಸ್ಪರ್ಧಿ, ಅದು ನಿಧಿ ಸುಬ್ಬಯ್ಯ. ಕಳೆದ ವಾರ ಅನಿರೀಕ್ಷಿತ ಎನ್ನುವ ರೀತಿಯಲ್ಲಿ ನಿಧಿ ಸುಬ್ಬಯ್ಯ ಮನೆಯಿಂದ ಹೊರಬಿದ್ದಿದ್ದಾರೆ. ನಿಧಿ ಸುಬ್ಬಯ್ಯ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿರಲಿಲ್ಲ ಬಿಡಿ. ಇನ್ನು ಈ ವಾರದ ಕತೆಗೆ ನಾನು ಬರ್ತೀನಿ. ಇನ್ನು ಸಾಕಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಾರೆ. 11 ಸ್ಪರ್ಧಿಗಳು ಇದ್ದಾರೆ. ಬಿಗ್ ಬಾಸ್ ಸೀಸನ್ 8 ಮುಗಿಯೋದಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಹೀಗಾಗಿ ಎಲಿಮಿನೇಷನ್ ಕೂಡ ಇನ್ನಷ್ಟು ಚುರುಕಾಗಿ ಫಾಸ್ಟ್ ಆಗಿ ನಡಿಬೇಕಾಗುತ್ತೆ. ಆರಂಭದಲ್ಲಿ ಬಿಗ್ ಬಾಸ್ ಆರಂಭ ಆಗ್ತಾ ಇದ್ದ ಹಾಗೆ, ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗ್ತಾ ಇದ್ದ ಹಾಗೆ ಮೊದಲ ವಾರ ಯಾವುದೇ ಎಲಿಮಿನೇಷನ್ ಕೂಡ ಮಾಡಿರಲಿಲ್ಲ. ಹೀಗಾಗಿ ಈ ವಾರ ಬಿಗ್ ಬಾಸ್ ಡಬಲ್ ಶಾಕ್ ಅನ್ನ ನೀಡೋದಕ್ಕೆ ಮುಂದಾಗಿದೆ. ಅಂದ್ರೆ ಈ ವಾರ ಬಿಗ್ ಬಾಸ್ ನಲ್ಲಿ ಡಬಲ್ ಎಲಿಮಿನೇಷನ್ ನಡೀತಾ ಇದೆ. ಹಾಗಾದ್ರೆ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು? ಡಬಲ್ ಎಲಿಮಿನೇಷನ್ಗೆ ಅಸಲಿ ಕಾರಣ ಏನು? ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಓರ್ವ ಸ್ಪರ್ಧಿ ಮನೆಯಿಂದ ಹೊರಗಡೆ ಹೋಗ್ತಾರ? ಅಂದ್ರೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರೆ ಈ ಸ್ಪರ್ಧಿಯನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ. ಆ ಸ್ಪರ್ಧಿ ಹೊರಗಡೆ ಹೋಗ್ತಾರ? ಆ ಎಲ್ಲ ವಿಚಾರವನ್ನು ಕೂಡ ಇರ್ತಾ ಹೋಗ್ತೀನಿ. ಮೊದಲಿಗೆ ಡಬಲ್ ಎಲಿಮಿನೇಷನ್ ಯಾಕೆ? ಬಿಗ್ ಬಾಸ್ ಸೀಸನ್ 8 ಸೆಕೆಂಡ್ ಇನ್ನಿಂಗ್ಸ್ ನಡೆಯೋದು ಸದ್ಯಕ್ಕೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ 28 ದಿನಗಳು ಮಾತ್ರ. ಆರಂಭದಲ್ಲಿ 50 ದಿನಗಳಿಗೆ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಿತ್ತು. ಬಟ್ ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿಲ್ಲ. ಅಂದ್ರೆ ಇದೇ ಸ್ಪರ್ಧಿಗಳನ್ನ ಇಟ್ಕೊಂಡು 50 ದಿನಗಳ ಕಾಲ ನಡೆಸೋದು ಕಷ್ಟ ಆಗುತ್ತೆ. ಜನರ ಅಟೆನ್ಷನ್ ಅನ್ನು ಅಷ್ಟು ದಿನಗಳ ಕಾಲ ಇಟ್ಕೊಳ್ಳೋದು ಕಷ್ಟ ಎನ್ನುವಂತ ಕಾರಣಕ್ಕಾಗಿ ಕೇವಲ 28 ದಿನಗಳ ಕಾಲ ನಡೆಸುವ ಹಾಗೆ ಕಾಣಿಸ್ತಾ ಇದೆ. 28 ದಿನಗಳು ಅಂತಾದ್ರೆ ಇನ್ನು ಕೆಲವು ದಿನಗಳು ಬಾಕಿ ಇದೆ. ಹೀಗಾಗಿ ಹೆಚ್ಚೆಚ್ಚು ಸ್ಪರ್ಧಿಗಳನ್ನ ಮನೆಯಿಂದ ಹೊರಗಡೆ ಕಳಿಸಬೇಕಾಗತ್ತೆ. ಈ ಕಾರಣಕ್ಕಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಅನ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು? ಡಬಲ್ ಎಲಿಮಿನೇಷನ್ ಅಂದ್ರೆ ಓರ್ವ ಮಹಿಳಾ ಸ್ಪರ್ಧಿ, ಓರ್ವ ಪುರುಷ ಸ್ಪರ್ಧಿಯಿಂದ ಮನೆಯನ್ನ ಹೊರಗಡೆ ಕಳಿಸಲಾಗುತ್ತೆ. ಹಾಗಾದ್ರೆ ಯಾರು ಹೋಗ್ತಾರೆ ಅಂತ ನೋಡೋದಾದ್ರೆ, ಸದ್ಯ ಈ ವಾರ ಎಲ್ಲರನ್ನೂ ಕೂಡ ನಾಮಿನೇಟ್ ಮಾಡಲಾಗಿದೆ. ಶುಭಾ ಪೂಂಜ ಕೂಡ ನಾಮಿನೇಟ್ ಆಗಿದ್ರು. ಆದ್ರೆ ದಿವ್ಯಾ ಉರುಡುಗ ಕ್ಯಾಪ್ಟನ್ ಶುಭಾ ಪೂಂಜ ಅವರನ್ನ ಉಳಿಸ್ತಾರೆ. ಅಂದ್ರೆ ಅವರಿಗೊಂದು ವಿಶೇಷವಾದಂತ ಹಕ್ಕನ್ನ ಅಥವಾ ಒಂದು ವಿಶೇಷವಾದಂತ ರೈಟ್ಸ್ ಅನ್ನ ಕೊಡಲಾಗುತ್ತೆ. ಆ ಪ್ರಕಾರವಾಗಿ ಶುಭಾ ಪುಂಜ ಅವರನ್ನ ದಿವ್ಯಾ ಉರುಡುಗ ಸೇವ್ ಮಾಡ್ತಾರೆ. ಇನ್ನು ದಿವ್ಯಾ ಉರುಡುಗ ಸ್ವತಃ ಕ್ಯಾಪ್ಟನ್ ಆಗಿರುವಂತಹ ಕಾರಣಕ್ಕಾಗಿ ಈ ಬಾರಿ ಅವರು ನಾಮಿನೇಟ್ ಆಗಿಲ್ಲ. ಇನ್ನುಳಿದಂತೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಅನುಮಾನ ಬಂದಿರಬಹುದು, ಕೇವಲ ಒಂದೊಂದು ಓಟ್ ಅನ್ನ ಪಡೆದುಕೊಂಡವರು ಕೂಡ ಏನಪ್ಪಾ ಈ ಬಾರಿ ನಾಮಿನೇಟ್ ಆಗಿದ್ದಾರಲ್ಲ ಅಂತೇಳಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಡಬಲ್ ಎಲಿಮಿನೇಷನ್ ಇರುವಂತಹ ಕಾರಣಕ್ಕಾಗಿ ಒಂದೊಂದು ಓಟ್ ಬಂದವರನ್ನು ಕೂಡ ಈ ಬಾರಿ ನಾಮಿನೇಟ್ ಮಾಡಲಾಗಿದೆ. ಹೆಚ್ಚು ಕಡಿಮೆ ಇಡೀ ಮನೆಯೇ ನಾಮಿನೇಟ್ ಆಗಿದೆ. ಇಬ್ಬರು ಸದಸ್ಯರನ್ನ ಬಿಟ್ಟು ಡಬಲ್ ಎಲಿಮಿನೇಷನ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಎಲ್ಲರನ್ನೂ ಕೂಡ ನಾಮಿನೇಟ್ ಮಾಡಲಾಗಿದೆ. ಸದ್ಯಕ್ಕೆ ನೋಡ್ತಾ ಹೋಗೋದಾದ್ರೆ ಪುರುಷ ಸ್ಪರ್ಧೆಯಲ್ಲಿ ಈ ವಾರ ರಘುಗೌಡ ಮನೆಯಿಂದ ಹೊರಗಡೆ ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರಘು ಬಿಗ್ ಬಾಸ್ ಮನೆಗೆ ಬಂದಾಗ ನಿರೀಕ್ಷೆಗಳು ದುಪ್ಪಟ್ಟಾಗಿತ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಅಂತ ಕರೆಸ್ಕೊಳ್ತಾ ಇದ್ರು. ಆದ್ರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಬರೀ ಗೊಂದಲದಲ್ಲೇ ಮುಳುಗಿ ಹೋಗಿದ್ರು ಬಿಟ್ರೆ ಹೇಳಿಕೊಳ್ಳುವಂತ ಯಾವುದೇ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ರಘು ಕೊಟ್ಟಿರಲಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗ್ತಿದ್ದ ಹಾಗೆ ರಘುವಿಂದ ಒಂದಷ್ಟು ನಿರೀಕ್ಷೆಯನ್ನು ಮಾಡಲಾಗಿತ್ತು, ಏನಾದರೂ ಎಂಟರ್ಟೈನ್ಮೆಂಟ್ ಸಿಗಬಹುದು ಅಂತ ಹೇಳಿ. ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಮನರಂಜನೆ ರಘುವಿಂದ ಸಿಗ್ತಾ ಇಲ್ಲ. ಟಾಸ್ಕ್ ಅಲ್ಲಂತೂ ಯಾವುದೇ ರೀತಿಯಲ್ಲೂ ಕೂಡ ಚುರುಕಿಲ್ಲ. ಒಂದು ರೀತಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ರಘು ಇದ್ದಾರೆ. ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ರೂ ಕೂಡ ಹೇಳ್ಕೊಳ್ಳುವಂತ ಪ್ರಯೋಜನ ಅವರಿಂದ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇನ್ನು ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆದ್ಮೇಲೆ ತುಂಬಾ ಜನ ಬದಲಾಗ್ಬಿಟ್ರು. ಫಾರ್ ಎಕ್ಸಾಂಪಲ್ ಶಮಂತ್ ಗೌಡ ಅಥವಾ ಬ್ರೋ ಗೌಡ ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಬರ್ತಾ ಇದ್ದಾಗ ಹಾಡುಗಳ ಮೂಲಕ ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ಆದರೆ ರಘು ಗೌಡ ಮಾತ್ರ ತಮ್ಮ ಕೆಪಾಸಿಟಿ ಏನಿದೆ ಅದನ್ನ ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಾ ಇಲ್ಲ. ಹೀಗಾಗಿ ರಘು ಮನೆಯಿಂದ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ ಪುರುಷ ಸ್ಪರ್ಧಿಗಳಲ್ಲಿ. ಇನ್ನು ಮಹಿಳಾ ಸ್ಪರ್ಧಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲರೂ ಕೂಡ ಪರಸ್ಪರ ಒಬ್ರಿಗೊಬ್ರು ತೀವ್ರವಾದಂತ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬಿದ್ದಿದ್ದು ಅಂದ್ರೆ ಪ್ರಿಯಾಂಕಾ ತಿಮೇಶ್. ಮನರಂಜನೆ ವಿಚಾರದಲ್ಲಿ ಹೇಳ್ಕೊಳ್ಳುವಂತ ಎಂಟರ್ಟೈನ್ಮೆಂಟ್ ಅನ್ನು ಅವರು ಕೊಡ್ತಾ ಇಲ್ಲ. ಟಾಸ್ಕ್ ಅಂದಾಗ ಒಂದಷ್ಟು ಶ್ರಮವನ್ನ ಹಾಕ್ತಾರೆ, ಆದ್ರೆ ಅದರಲ್ಲಿ ಸಕ್ಸಸ್ ಆಗಿದ್ದು ಪ್ರಿಯಾಂಕಾ ತಿಮೇಶ್ ತೀರಾ ಕಡಿಮೆ. ಇನ್ನು ಆಕ್ಟಿವಿಟೀಸ್ ಅಂತ ನೋಡ್ತಾ ಹೋಗೋದಾದ್ರೆ ಪ್ರಿಯಾಂಕಾ ತಿಮೇಶ್ ತುಂಬಾ ಏನು ಆಕ್ಟಿವ್ ಆಗಿರೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳೋದೇ ಅಪರೂಪ ಎನ್ನುವಂತಾಗಿದೆ. ಒಂದಷ್ಟು ಚಂದ್ರಚೂಡ್ ಗಲಾಟೆ ಮೂಲಕ ಇನ್ನು ಶಮಂತ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಮಟ್ಟಿಗೆ ಸುದ್ದಿಲಿದ್ದಾರೆ. ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ. ಹೀಗಾಗಿ ಅವ್ರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ಕೊನೆವರೆಗೆ ಉಳಿಸ್ಕೊಳ್ಳೋದಿಲ್ಲ ಅಂತ. ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರೆ ಮಾತ್ರ ಅವ್ನು ಕೊನೆವರೆಗೆ ಉಳಿಸ್ಕೊಳ್ಳಲಾಗುತ್ತೆ. ಏನಂತ ಆಕ್ಟಿವ್ ಆಗಿ ಏನು ಇಲ್ಲ ಅಂದ್ರೆ ಅವ್ರನ್ನ ಕೊನೆವರೆಗೂ ಉಳಿಸ್ಕೊಳ್ಳೋದಿಲ್ಲ. ಹೀಗಾಗಿ ಪ್ರಿಯಾಂಕಾ ತಿಮೇಶ್ ಈ ವಾರ ಎಲಿಮಿನೇಟ್ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಒಂದು ರಘುಗೌಡ ಮತ್ತೊಂದು ಪ್ರಿಯಾಂಕಾ ತಿಮೇಶ್ ಇವರಿಬ್ರು ಕೂಡ ಈ ವಾರ ಮನೆಯಿಂದ ಹೊರ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಡಬಲ್ ಎಲಿಮಿನೇಷನ್ ನಡೀತಾ ಇದೆ.
ಇನ್ನು ನೀವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದು ಚಕ್ರವರ್ತಿ ಚಂದ್ರಚೂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ, ಅವ್ರನ್ನ ಎಲಿಮಿನೇಟ್ ಮಾಡ್ತಾರಾ ಅಂತ ಹೇಳಿ. ಇಲ್ಲ, ಚಕ್ರವರ್ತಿ ಚಂದ್ರಚೂಡ್ ಈ ವಾರವೂ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ. ಒಂದು, ಬಿಗ್ ಬಾಸ್ ಮನೆ ಆಕ್ಟಿವ್ ಆಗಿ ಇಡೋದ್ರಲ್ಲಿ ಚಂದ್ರಚೂಡ್ ಸಕ್ಸಸ್ ಆಗಿದ್ದಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಚೂಡ್ ಇಲ್ಲ ಅಂತ ಆಗಿದ್ರೆ ಎಲ್ಲರೂ ಕೂಡ ಪಿಕ್ನಿಕ್ಗೆ ಬಂದವರ ಹಾಗೆ ಬಂದು ಎಂಜಾಯ್ ಮಾಡಿ ಖುಷಿಯಾಗಿ ಮನೆಯಿಂದ ಹೋಗ್ತಿದ್ರು ಅನ್ಸತ್ತೆ. ಅಲ್ಲಿ ಯಾವುದೇ ಕಿಚ್ಚು, ಜಗಳ, ಗಲಾಟೆ ಯಾವುದು ಕೂಡ ಕಂಡು ಬರ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಚಂದ್ರಚೂಡ್ ಇರುವಂತ ಕಾರಣಕ್ಕಾಗಿ ಮನೆ ಆಕ್ಟಿವ್ ಆಗಿದೆ. ಯಾವಾಗಲೂ ಜಗಳ, ಗಲಾಟೆ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಒಂದಷ್ಟು ಜನ ಈ ವಿಚಾರವನ್ನ ಪಾಸಿಟಿವ್ ಆಗಿ ತಗೊಳ್ತಾರೆ, ಒಂದಷ್ಟು ಜನ ನೆಗೆಟಿವ್ ಆಗಿ ತಗೊಳ್ತಾರೆ. ನೆಗೆಟಿವ್ ಅಂದ್ರೆ ಪದೇ ಪದೇ ಜಗಳ ಆಡ್ತಿರ್ತಾರೆ, ಕಿರಿಕ್ ತೆಗಿತಿರ್ತಾರೆ, ನೋಡೋರಿಗೂ ಕೂಡ ಒಂದು ರೀತಿಯಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ, ಒಂಥರ ಅಸಹ್ಯ, ಹಿಂಸೆ ಅನ್ಸುತ್ತೆ ಅನ್ನೋದು ಒಂದು ವಾದ, ನೆಗೆಟಿವ್ ಪಾಯಿಂಟ್ಸ್. ಪಾಸಿಟಿವ್ ಏನಪ್ಪಾ ಅಂದ್ರೆ ಮನೆಯನ್ನ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ರೀತಿಯಲ್ಲಿ ಚಂದ್ರಚೂಡ್ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಲ್ಲ ಅಂತ ಆಗಿದ್ರೆ ಮನೆಯಲ್ಲಿ ಅಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳೇ ಇರ್ತಾ ಇರಲಿಲ್ಲ. ಈಗ ಆಲ್ಮೋಸ್ಟ್ ನಾವು ಪ್ರತಿದಿನದ ಕಲರ್ಸ್ ಕನ್ನಡದ ಪ್ರೊಮೋನ ನೋಡ್ತಾ ಇದ್ರೆ, ಆ ಪ್ರೊಮೋದಲ್ಲಿ ಚಂದ್ರಚೂಡ್ ಪಾತ್ರ ಇದ್ದೇ ಇರುತ್ತೆ. ಯಾರೊಬ್ರ ಜೊತೆಗೆ ಅವ್ರು ಕಿರಿಕನ್ನ ತೆಗಿತಾ ಇರ್ತಾರೆ. ದಿವ್ಯಾ ಸುರೇಶ್ ವಿಚಾರಕ್ಕೋ, ಮಂಜು ಪಾವಗಡ ವಿಚಾರಕ್ಕೋ, ಇತ್ತೀಚೆಗೆ ಹೆಚ್ಚೆಚ್ಚಾಗಿ ಪ್ರಿಯಾಂಕಾ ತಿಮೇಶ್ ವಿಚಾರಕ್ಕೆ ಕಿರಿಕನ್ನ ತೆಗಿತಾ ಇದ್ದಾರೆ. ಸೊ ಅಂತಹ ಸ್ಪರ್ಧಿಗಳನ್ನ ಓಟ್ ಕಡಿಮೆ ಬಂದಿದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳಲಾಗುತ್ತೆ. ಇನ್ನು ತುಂಬಾ ಟೈಮಲ್ಲಿ ಏನಾಗ್ಬಿಡುತ್ತೆ, ಓಟನ್ನ ಇಂಥ ವಿಚಾರಗಳಲ್ಲಿ ಪರಿಗಣನೆ ತಗೊಳ್ಳೋದಿಲ್ಲ. ಓಟ್ ಕಡಿಮೆ ಬಂದಿದ್ರು ಕೂಡ ಅಂತಹ ಸ್ಪರ್ಧೆಗಳನ್ನ ಕೊನೆವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಳ್ಳಲಾಗುತ್ತೆ. ನಾವು ಹಿಂದಿನ ಒಂದಷ್ಟು ಸೀಸನ್ಗಳನ್ನ ನೋಡ್ತಾ ಇದ್ರು ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಿದೀವಿ. ಈ ರೀತಿಯ ಕಿರಿಕ್ ಮಾಡುವಂತ ಸ್ಪರ್ಧಿಗಳು ಕೊನೆವರೆಗೂ ಉಳ್ಕೊಳ್ತಾರೆ. ಮಧ್ಯದಲ್ಲೇ ಹೋಗಿದ್ದು ತೀರಾ ಅಪರೂಪ. ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ಚಂದ್ರಚೂಡ್ ಉಳ್ಕೊಳ್ತಾರೆ. ಇನ್ನು ಗಮನಿಸ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಚಂದ್ರಚೂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ಅವ್ರನ್ನ ಹೊರಗಡೆ ಕಳಿಸಿ ಅಂತ ಹೇಳಿ. ಬಟ್ ಅಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಆರಂಭದಿಂದಲೂ ಕೂಡ ಚರ್ಚೆ ಆಗ್ತಾನೆ ಇತ್ತು. ಆರಂಭದಲ್ಲಿ ಇದ್ದ ಪ್ಲಾನ್ ಏನಪ್ಪಾ ಅಂದ್ರೆ 50 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ರೆ ಒಂದಿಬ್ಬರನ್ನ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಕರ್ಸ್ಕೊಳ್ಬೇಕು ಅಂತ ಹೇಳಿ. ರಾಜೀವ್ ಬರ್ಬೋದು, ಹಾಗೆ ರವಿಶಂಕರ್ ಗೌಡ ಬರ್ಬೋದು ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿನ ಗಮನಿಸ್ತಾ ಇದ್ರೆ ಕೇವಲ 28 ದಿನಕ್ಕೆ ಮೊಟಕುಗೊಳಿಸುವ ಹಾಗೆ ಕಾಣಿಸ್ತಾ ಇದೆ. ಸೊ ಯಾವುದೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೂಡ ಎಂಟ್ರಿ ಕೊಟ್ಟಿಲ್ಲ. ಯಾಕೆ 28 ದಿನಗಳಂದ್ರೆ ಇದೇ ಸ್ಪರ್ಧಿಗಳನ್ನು ತುಂಬಾ ದಿನ ಇಟ್ಕೊಂಡ್ರೆ ಜನಕ್ಕೂ ಕೂಡ ಬೋರ್ ಬರ್ಬೋದು ಅಂತೇಳಿ. ಜೊತೆಗೆ ಬಿಗ್ ಬಾಸ್ ಸೀಸನ್ 9ಗೆ ಈಗಾಗಲೇ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೆಚ್ಚು ಕಡಿಮೆ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ 9 ಆರಂಭ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಬೇಡ ಅಂತ ಹೇಳಿ. ಸದ್ಯ ಬಿಗ್ ಬಾಸ್ ಸೀಸನ್ 9ಗೆ ಸಂಬಂಧಪಟ್ಟ ಹಾಗೆ ಕೂಡ ಕುತೂಹಲ ಜಾಸ್ತಿ ಆಗ್ತಿದೆ. ಒಂದಷ್ಟು ಸ್ಪರ್ಧಿಗಳಿಗೆ ಈಗಾಗಲೇ ಕರೆ ಕೂಡ ಹೋಗಿದೆ. ಅವರು ಅಂತಿಮ ನಿರ್ಧಾರ ತಗೊಳ್ತಾರೆ, ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾ ಬೇಡವಾ ಅಂತ ಹೇಳಿ. ಬಟ್ ಸೀಸನ್ 9ನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರನ್ನ ಮಾಡಿರುವಂತಹ, ಜನಕ್ಕೆ ಎಂಟರ್ಟೈನ್ಮೆಂಟ್ ನೀಡಬಲ್ಲಂತಹ ಘಟಾನುಘಟಿ ಸ್ಪರ್ಧಿಗಳಿಗೆ ಕರೆ ಹೋಗಲಾಗಿದೆ. ಅದರಲ್ಲಿ ಎಷ್ಟು ಜನ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಎಷ್ಟು ಜನ ಬರೋದಿಲ್ಲ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಒನ್ಸ್ ಅಗೇನ್ ಸೀಸನ್ 8 ವಿಚಾರಕ್ಕೆ ಬರೋದಾದ್ರೆ ಯಾರು ಕಪ್ಪನ್ನ ಎತ್ತಿ ಹಿಡಿತಾರೆ ಎನ್ನುವಂತ ಕುತೂಹಲ ಇದೀಗ ಜಾಸ್ತಿ ಆಗ್ತಿದೆ. ಆರಂಭದಲ್ಲಿ ಅರವಿಂದ್ ಕೆಪಿ, ಮಂಜು ಪಾವಗಡ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು. ಇದೀಗ ಅವರಿಬ್ಬರಿಗೆ ಪ್ರಬಲ ಪೈಪೋಟಿ ಕೊಡೋದಕ್ಕೆ ವೈಷ್ಣವಿ ಗೌಡ ಕೂಡ ರೆಡಿಯಾಗಿದ್ದಾರೆ. ಸೊ ಹೇಳೋದಕ್ಕಾಗೋದಿಲ್ಲ, ಬಿಗ್ ಬಾಸ್ ಟ್ರೋಫಿಯನ್ನ ಯಾರು ಬೇಕಾದ್ರೂ ಎತ್ತಿ ಹಿಡಿಬಹುದು. ಇಲ್ಲಿವರೆಗೆ ಶ್ರುತಿ ಬಿಟ್ರೆ ಯಾವುದೇ ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದಿಲ್ಲ. ವೈಷ್ಣವಿ ಪಾಲಾಗುತ್ತಾ ಗೊತ್ತಿಲ್ಲ.